ಇಡೀ ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬರು ಪ್ರಧಾನ ಅರ್ಚಕರಾಗಿದ್ದೀರಾ. ಹಾಗೆಯೇ ಒಳ್ಳೆಯ ಜ್ಯೋತಿಷಿಗಳು ಅಂತ ಹೆಗ್ಗಳಿಕೆ ಇದೆ. ಧರ್ಮಸ್ಥಳದ ಇತ್ತೀಚಿನ ಒಂದು ಬೆಳವಣಿಗೆ ಬಗ್ಗೆ ನೀವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಏನಾಗುತ್ತೆ ಅಂದರೆ ಸ್ವಾಮಿ, ಇವಾಗ ನೂರಾರು ಹೆಣ ಸಾವಿರಾರು ಹೆಣ ನಾನು ಹೂತಾಕಿದ್ದೀನಿ ಮಾಡಿದ್ದೀನಿ ಅಂತೇಳಿ ಯಾವುದೋ ಒಂದು ಮುಸುಕದಾರಿ ವ್ಯಕ್ತಿ ಒಂದು ಜನಗಳ ಭಾವನೆಗಳಿಗೆ ಧಕ್ಕೆ ತರಂಗೆ ಅವರು, ಯಾಕಂದ್ರೆ ಆ ರೀತಿ ಆಗಿದ್ದರೆ ಕನಿಷ್ಠ ಪಕ್ಷ ಒಂದು ಹತ್ತು ಅಂದರೆ ಸ್ಕೆಲಿಟನ್ಗಳಾದ್ರೂ ಸಿಗಬೇಕಾಗಿತ್ತು. ಆ ಥರ ಯಾವುದೂ ಸಿಗಲಿಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲಿ ನಾವು ನೋಡ್ದಂಗೆ ಇಲ್ಲಿ ಪುಟ್ಟಪ್ಪ ಅಂತ ಹಣ್ಣಿನ ವ್ಯಾಪಾರಿ ಇದ್ದರು. ಅವರ ಮನೆಗೆಲ್ಲ ಧರ್ಮಸ್ಥಳ ವೀರೇಂದ್ರ ಹೇಳಿ ತುಂಬ ಸಲ ಬಂದಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ನಿಜ. ಎಷ್ಟೋ ಜನ ಅಮಾಯಕ ಹೆಣ್ಣುಮಕ್ಕಳು ಅಲ್ಲಿ ಅಂದರೆ ಕಿಡ್ನಾಪ್ ಆಗಿದ್ದಾರೆ, ಆಕಸ್ಮಿಕವಾಗಿ ಸತ್ತಿದ್ದಾರೆ, ನದಿ ಬೀಸಿ ಸತ್ತಿದ್ದಾರೆ, ಎಲ್ಲೋ ಕರ್ಕೊಂಡೋಗಿ ಅವ್ರು ಪತ್ತೆ ಇಲ್ದಂಗೆ ಆಗಿದ್ದಾರೆ. ಆದರೆ ಧರ್ಮಸ್ಥಳದ ಒಂದು ಇತಿಹಾಸದಲ್ಲಿ ಕೆಲವು ಜನ ಈಗ ನಮ್ಮ ಸಂಪ್ರದಾಯಕ್ಕೆ ನಮ್ಮ ಒಂದು ಅಂದರೆ ಒಂದು ಕಾರ್ಯಕ್ರಮ ಅಂದರೆ ಭಗವಂತ ಆಶೀರ್ವಾದದಲ್ಲಿ ಅಷ್ಟು ಚೆನ್ನಾಗಿ ಧರ್ಮಸ್ಥಳದ ಒಂದು ಅನ್ನದಾನ ಆಗಲಿ, ಒಂದು ಪ್ರಸಾದ ನೈವೇದ್ಯ ಅಲ್ಲಿ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಇವತ್ತು ಅವರು ನಡೆದಿರಂಗೆ ಅವ್ರು ಹೇಳ್ದಂಗೆ ಸಾವಿರಾರು ಹೆಣ ಬೇಡ, ಒಂದು 10-15 ಒಂದು ಹೆಣ ಸಿಕ್ಕಿದ್ರೆ ಆ ಜನಗಳಿಗೆ ಒಂದು ನಂಬಿಕೆ ಬರೋದು. ಇವತ್ತು ಅವ್ರ ಜೊತೆ ಯಾರ್ಯಾರೋ ಸೇರಿದ್ದಾರೆ, ದುಡ್ಡು ಇಸ್ಕೊಂಡು ಮಾಡಿದ್ದೀನಿ ಅಂತೇಳಿ ಇವತ್ತು ಅದನ್ನು ಸರ್ಕಾರ, ಯಾಕಂದರೆ ಇವಾಗ ಸರ್ಕಾರ ಇದರಲ್ಲಿ ಸಂವಿಧಾನದಲ್ಲಿ SITನಲ್ಲಿ ಅವ್ರು ತನಿಖೆ ಮಾಡೋದ್ರಿಂದ ನಾವು ಅದರ ಬಗ್ಗೆ ಮಾತಾಡಿದ್ರು ತಪ್ಪಾಗುತ್ತೆ. ಒಂದು ದೈವಿಕವಾಗಿ ಅಂದರೆ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಯಾವುದೇ ಧರ್ಮಕ್ಕಾಗಲಿ ನಾವು ಧಕ್ಕೆ ಬರದಂಗೆ ನಡ್ಕೋಬೇಕು. ಒಂದು ಚರ್ಚ್ ಆಗಲಿ, ಮಸೀದಿ ಆಗಲಿ, ಒಂದು ಹಿಂದೂ ದೇವಸ್ಥಾನಗಳಾಗಲಿ ನಮ್ಮ ಯಾಕಂದರೆ ಹಿಂದಿನಿಂದ ನಡ್ಕೊಂಬಂದಿದೆ. ಯಾವುದೇ ಸಂಪ್ರದಾಯಕ್ಕೂ ನಾವು ಧಕ್ಕೆ ಬರದಂಗೆ ನಡ್ಕೋಬೇಕು. ಯಾವುದೇ ಇದ್ರೂ ಭಗವಂತ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ನಾವು ಮಾತಾಡೋಕ್ಕೆ ಅರ್ಹರಲ್ಲ. ಮತ್ತು ಇವತ್ತು ಧರ್ಮಸ್ಥಳ ಅಂದರೆ ಎಲ್ಲರಿಗೂ ತುಂಬ ವಿಶೇಷವಾಗಿ ಆ ಮಂಜುನಾಥನ ಆಶೀರ್ವಾದ ಇದೆ. ಆ ಮಂದಿರ ರಾಘವೇಂದ್ರ ಸ್ವಾಮಿ ಪ್ರತಿಯೊಂದು ದೇವಸ್ಥಾನ ಒಂದು ಆಶೀರ್ವಾದ ಭಗವಂತನಿದೆ. ಸತ್ಯಾಸತ್ಯತೆ ತನಿಖೆಯಿಂದ ಗೊತ್ತಾಗುತ್ತೆ.